ಹಾಯ್ ಫ್ರೆಂಡ್ಸ್, ನಮ್ಮ ಕಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡ್ತಾ ಇರ್ಬೋದು. ನಾವು ಚಿಂತಾಮಣಿ ಚೆಂಡು ಹೂ ಗಿಡ ಹಾಕಿದ್ದೆ. ಯಾವ ಮಂತಲ್ಲಿ ಜೂನ್ ಎಂಡಲ್ಲಿ ಹಾಕಿದ್ದು ಗಿಡ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ. ನಾನು ಮಂತ್ಲಿ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಒಂದು 4 ಮಂತ್ಸ್ ಅಂದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ವರೆಗೂ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿದ್ದಾವೆ. ಅದಾದಮೇಲೆ ನೆಕ್ಸ್ಟ್ ಇರೋಂಥ ವೀಡಿಯೋಸ್ ಇದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗಿಡ ಅಗಲಕ್ಕಂಡಿತೆ ಅಂತ. ಯಾವುದೇ ರಾಸಾಯನಿಕ ಗೊಬ್ಬರ ಬಳಸಿಲ್ಲ ಮತ್ತು ಸಗಣಿ ಸಹ ಸಾವಯವ ಗೊಬ್ಬರನೂ ಹಾಕಿಲ್ಲ. ಮಣ್ಣಿನಲ್ಲಿರುವಂಥ ಫಲವತ್ತತೆಯಿಂದ ಚಿಗುರಿರೋ ಅಂಥದ್ದು. ನೀರು ಒಂದು ಬಿಟ್ಟರೆ ಇನ್ಯಾವುದು ಇದಕ್ಕೆ ಗೊಬ್ಬರ ಅನ್ನೋದು ಹಾಕೇ ಇಲ್ಲ. ನೋಡ್ತಾ ಇರ್ಬೋದು ಮಣ್ಣು ಎಷ್ಟು ಫಲವತ್ತತೆ ಇದ್ದಷ್ಟು ಗಿಡ ಯಾವ ಥರ ಬೆಳೆಯುತ್ತೆ. ಯಾವುದೇ ಗೊಬ್ಬರ ಏನು ಬೇಡ ಅಂತ ಹೇಳೋಕ್ಕೆ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿ ಇದೆ ಗಿಡ. ನಾನು ಮಂತ್ಲಿ ವೀಡಿಯೋ ಮಾಡಿದ್ದೆ, ಅದೆಲ್ಲ ಡಿಲೀಟ್ ಆಗಿಬಿಟ್ಟಿದ್ದಾವೆ. ಸೊ ವಿಡಿಯೋ ಎಲ್ಲ ಡಿಲೀಟ್ ಆಗಿರೋದ್ರಿಂದ ಏನು ಮಾಡೋಂಗಿಲ್ಲ. ಇದು ನವಂಬರ್ ಫಸ್ಟ್ ವೀಕಲ್ಲಿ ಮೊಗ್ಗು ಆಗಿದ್ವಿ. ಆ ಮೊಗ್ಗಿನ ವಿಡಿಯೋ ಮಾಡಿರೋ ಅಂಥದ್ದು. ಚಿಕ್ಕ ಮೊಗ್ಗು ಆಗಿ ನೆಕ್ಸ್ಟು ಯಾವ ಥರ ಹೂವಾಗುತ್ತೆ ಅನ್ನೋದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ. ಅಷ್ಟು ಡಿಲೀಟ್ ಆಗಿದೆ. ಈಗೆಲ್ಲ ಚಿಕ್ಕ ಮೊಗ್ಗು ಆಗ್ತಾ ಇರೋ ಅಂಥದ್ದು ಗಿಡ. ನವಂಬರ್ ಫಸ್ಟ್ ವೀಕಲ್ಲಿ ಇದು. ಚಿಂತಾಮಣಿ ಚೆಂಡು ಮೊಗ್ಗು ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅನಿಸುತ್ತೆ. ಚಿಂತಾಮಣಿ ಚೆಂಡು ಹೂವಿನ ಗಿಡದ ಎಲೆಗಳನ್ನು ಚಿಕ್ಕ ಕರುಗಳು ಅಂದರೆ ಹಸಿನ ಕರುಗಳು ಇರ್ತಾವಲ್ಲ, ಆ ಕರುಗಳು ಜಂತು ಆದಾಗ ಇದರ ರಸನ ಹಿಂಡಿ ಅಂದರೆ ಎಲ್ಲ ಮಿಕ್ಸಿಗೆ ಹಾಕಿ ಅಥವಾ ಅರೆದು ಅದರ ರಸನ ಕುಡಿಸ್ತಾರೆ. ಅದಕ್ಕೆ ಜಂತು ಹುಳ ಎಲ್ಲ ಬೀಳ್ತವೆ ಅಂತ ಆಯುರ್ವೇದದಲ್ಲಿ ಬಳಸ್ತಾರೆ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಹೂವು ಅಂತ. ನೋಡಿ, ಇದಲ್ಲೇ ನವಂಬರ್ ಎಂಡ್, ಇನ್ನೇನು ಡಿಸೆಂಬರ್ ಫಸ್ಟ್ ವೀಕ್ ಅಂದರೆ ಇವತ್ತು 30 ಡೇಟು ನವಂಬರ್ 30. ನೋಡ್ತಾ ಇರ್ಬೋದು ಎಷ್ಟು ಹೂವು ಹರಡಿದೆ ಅಂತ. ಗುಲಾಬಿ ಹೂವು ನೋಡೋದು ಸೇಮ್ ಹಂಗೆ ಅನಿಸುತ್ತೆ. ಇದರಲ್ಲಿ 2 ಕಲರ್ ಇದೆ, ರೆಡ್ ಮತ್ತು ಯೆಲ್ಲೋ ಕಲರ್ ಇದೆ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಗಿಡ ಆಗಿ ಅರಳಿದೆ ಹೂವೆಲ್ಲ ಅಂತ. ಯಾವುದೇ ಒಂದು ಸಸ್ಯ ಬೆಳಿಬೇಕು ಅಂದರೆ ಅದರದ್ದೇ ಆದ ದಿನಗಳು, ಅದರದ್ದೇ ಆದ ಸಮಯ ತಗೊಳ್ತವೆ. ಜೂನ್ ತಿಂಗಳು ಎಂಡಲ್ಲಿ ಹಾಕಿರೋ ಅಂಥ ಗಿಡ ನವಂಬರ್ ಡಿಸೆಂಬರ್ ಹೂವು ಅರಳ್ತಾ ಇರೋ ಅಂಥದ್ದು. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ಸಪೋರ್ಟ್ ಮಾಡಿ ಹೀಗೆ.